Semiconductor diode forward bias. Draw the current I versus voltage V characteristic curve of a PN junction diode in forward bias and hence find cut-in voltage. Okay, ಇದು ಕೊಟ್ಟಂತ ಕ್ವಶನ್ ನಿಮಗೆ ಇದು. ಓಕೆ, ಫಸ್ಟ್ ಏನು ಮಾಡಬೇಕು, ಪ್ರಿನ್ಸಿಪಲ್ ಬರೀಬೇಕು. ಏನಂತ ಹೇಳುತ್ತೆ, ವೆನ್ ದ ಡಯೋಡ್ ಈಸ್ ಫಾರ್ವರ್ಡ್ ಬ್ಯಾಸ್ಡ್ ಇಟ್ ಆಫರ್ಸ್ ವೆರಿ ಲೋ ರೆಸಿಸ್ಟೆನ್ಸ್. ಓಕೆ, ಫಾರ್ವರ್ಡ್ ಬ್ಯಾಸ್ ಅಂದ್ರೆ ಗೊತ್ತು ನಿಮಗೆ, ಪಿ ಟೈಪ್ ಮಟೀರಿಯಲ್ ಪಾಸಿಟಿವ್ ಕನೆಕ್ಟ್ ಮಾಡೋದು, ಎನ್ ಟೈಪ್ ಮಟೀರಿಯಲ್ಗೇನು ನೆಗೆಟಿವ್ ಟರ್ನ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡೋದು, ದಟ್ ಇಸ್ ಫಾರ್ವರ್ಡ್ ಬ್ಯಾಸ್. ಓಕೆ, ವೆನ್ ದ ಡಯೋಡ್ ಇಸ್ ಫಾರ್ವರ್ಡ್ ಬ್ಯಾಸ್ಡ್ ಇಟ್ ಆಫರ್ಸ್ ವೆರಿ ಲೋ ರೆಸಿಸ್ಟೆನ್ಸ್. ನೆಕ್ಸ್ಟ್ ಅದರಲ್ಲೇ cut-in voltage is the characteristic voltage at which diode current increases exponentially even for a small increase in bias voltage when diode is in forward bias. ಓಕೆ, cut-in voltage ಅಂದ್ರೆ ಏನು ಅರ್ಥ ಇಲ್ಲೇ? ಓಕೆ, ನೀವು ಸ್ಮಾಲ್ ಅಮೌಂಟಲ್ಲಿ ವೋಲ್ಟೇಜನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಿ, ಕರೆಂಟ್ ಇನ್ಕ್ರೀಸ್ ಆಗಂಗಿಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ಗೆ ಕರೆಂಟ್ ಸಡನ್ನಾಗಿ ಇನ್ಕ್ರೀಸ್ ಆಗಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಅದನ್ನೇ ನಾವೇನು ಕರಿತೀವಿ, cut-in voltage ಅಂತ ಕರಿತೀವಿ. ಈಗ ಇಲ್ಲಿ ಏನು ಮಾಡಬೇಕಾಗಿರೋದು, ಹಿಯರ್ cut-in voltage is the characteristic voltage at which diode current increases exponentially even for a small increase in bias voltage. ಸ್ವಲ್ಪ ನೀವು ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರು ಅದು ಎಕ್ಸ್ಪೋನೆನ್ಷಿಯಲಿ ಲಾರ್ಜ್ ಕರೆಂಟು ಇನ್ಕ್ರೀಸ್ ಆಗುತ್ತೆ ಸರ್ಕ್ಯೂಟಲ್ಲಿ. ಇದು ಯಾವಾಗಿದು, ನೀವು ಡಯೋಡನ್ನು ಫಾರ್ವರ್ಡ್ ಬ್ಯಾಸ್ ಕನೆಕ್ಟ್ ಮಾಡಿದಾಗ. ಓಕೆ, ಪ್ರಿನ್ಸಿಪಲ್ ಬರೆದ ನಂತರ ಸರ್ಕ್ಯೂಟ್ ಡಯಾಗ್ರಾಮ್ನ ಡ್ರಾ ಮಾಡಬೇಕು. ಆ್ಯಂಡ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂದ್ರೆ ಲೇಬಲಿಂಗ್ ಏನಾದ್ರು ಅದೆಲ್ಲ ಬರೀಬೇಕು. ನೆಕ್ಸ್ಟ್ ನೇಚರ್ ಆಫ್ ದ ಗ್ರಾಫ್ ಹಾಕಬೇಕು ಆ್ಯಂಡ್ ಅಬ್ಸರ್ವೇಷನ್ ಟೇಬಲರ್ ಕಾಲಮ್. ಓಕೆ, ಇಷ್ಟು ಬರೆದು ತೋರಿಸಿದ ನಂತರ ನಿಮಗೆ ಕನೆಕ್ಷನ್ ಮಾಡಲಿಕ್ಕೆ ಅಲೌ ಮಾಡಿಕೊಳ್ಳಾಗತ್ತೆ. ಓಕೆ, ಕನೆಕ್ಷನ್ ಹೇಗೆ ಮಾಡಬೇಕೀಗ, ವೆರಿ ಸಿಂಪಲ್. ಫಸ್ಟು ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ದಿಂದ ಏನು ಕನೆಕ್ಟ್ ಮಾಡ್ತಾ ಇದ್ದೀರಿ, ರಿಯೋಸ್ಟ್ಯಾಟ್ ಲೋವರ್ ಎಂಡ್. ಓಕೆ, ಹಿಯರ್ ಯು ಕ್ಯಾನ್ ಸಿ ಬ್ಯಾಟ್ರಿ, ದಿಸ್ ಈಸ್ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್. ಆ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲಿಂದ ರಿಯೋಸ್ಟ್ಯಾಟ್ನ ಲೋವರ್ ಎಂಡಿಗೆ ಕನೆಕ್ಟ್ ಮಾಡಿದ್ವಿ, ರೈಟ್? ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ ರಿಯೋಸ್ಟ್ಯಾಟ್ ಲೋವರ್ ಎಂಡ್. ಇದೇ ರಿಯೋಸ್ಟ್ಯಾಟ್ ಲೋವರ್ ಎಂಡಿಂದ ಎಲ್ಲಿ ಇನ್ನೊಂದು ವೈರ್ ತೊಗೊಂಡು ಏನು ಮಾಡ್ತೀರಿ, ಮಿಲಿ ಅಮೀಟರ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀರಿ. ಓಕೆ, ಹಿಯರ್ ರಿಯೋಸ್ಟ್ಯಾಟ್ ಲೋವರ್ ಎಂಡಿಂದ ಮಿಲಿ ಅಮೀಟರ್ನ, ದಿಸ್ ಈಸ್ ಮಿಲಿ ಅಮೀಟರ್, ಅದರ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ದೀವಿ. ಇಲ್ಲ, ಯು ಕ್ಯಾನ್ ಸಿ ಹಿಯರ್, ಇದು ಮಿಲಿ ಅಮೀಟರ್ನ ರಿಯೋಸ್ಟ್ಯಾಟ್ ಲೋವರ್ ಟರ್ಮಿನಲ್ದಿಂದ ಮಿಲಿ ಅಮೀಟರ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ರಿ. ಓಕೆ, ನೆಕ್ಸ್ಟು ಆ ಮಿಲಿ ಅಮೀಟರ್ ನೆಗೆಟಿವ್ ಟರ್ಮಿನಲ್ದಿಂದ ವೋಲ್ಟ್ ಮೀಟರ್ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಮಿಲಿ ಅಮೀಟರ್ನ ನೆಗೆಟಿವ್ ಟರ್ಮಿನಲ್, ದಿಸ್ ಇಸ್ ಮಿಲಿ ಅಮೀಟರ್. ಈ ಮಿಲಿ ಅಮೀಟರ್ನ ನೆಗೆಟಿವ್ ಟರ್ಮಿನಲ್ದಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ವೋಲ್ಟ್ ಮೀಟರ್ ಇದು. ಓಕೆ, ವೋಲ್ಟ್ ಮೀಟರ್ನ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ದೀವಿ ಹಿಯರ್. ಓಕೆ, ನೆಕ್ಸ್ಟು ವೋಲ್ಟ್ ಮೀಟರ್ನ ನೆಗೆಟಿವ್ ಟರ್ಮಿನಲ್ ಅಲ್ಲಿಂದ ರಿಯೋಸ್ಟ್ಯಾಟ್ ಅಪ್ಪರ್ ಎಂಡಿಗೆ ಹೋಗ್ತಾ ಇದೆ. ಓಕೆ, ಈ ವೋಲ್ಟ್ ಮೀಟರ್ನ ನೆಗೆಟಿವ್ ಟರ್ಮಿನಲ್ ಇಲ್ಲಿದೆ, ವೋಲ್ಟ್ ಮೀಟರ್ ನೆಗೆಟಿವ್ ಟರ್ಮಿನಲ್, ಇದು ವೋಲ್ಟ್ ಮೀಟರ್ ನೆಗೆಟಿವ್ ಟರ್ಮಿನಲ್ ಎಲ್ಲಿ ಹೋಗ್ತಾ ಇದ್ದೀವಿ, ರಿಯೋಸ್ಟ್ಯಾಟ್ನ ಅಪ್ಪರ್ ಎಂಡಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ರಿಯೋಸ್ಟ್ಯಾಟ್ನ ಲೋವರ್ ಎಂಡಿಂದ ಪ್ಲಗ್ಗಿಂದ ಬ್ಯಾಟ್ರಿ ನೆಗೆಟಿವ್. ಓಕೆ, ರಿಯೋಸ್ಟ್ಯಾಟ್ ಲೋವರ್ ಎಂಡಿಂದ ಪ್ಲಗ್ಗಿ ಇನ್ನೊಂದು ಎಂಡಿಂದ ಬ್ಯಾಟ್ರಿ ನೆಗೆಟಿವ್ ಟರ್ಮಿನಲ್. ಓಕೆ, ಮತ್ತು ಡಯೋಡನ್ನು ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀರಿ, ಹಿಯರ್ ಡಯೋಡನ್ನು ನಾವು ಪಿ ಟೈಪ್ ಆಫ್ ದ ಮಟೀರಿಯಲ್ನ ಪಾಸಿಟಿವ್ ಟರ್ಮಿನಲ್ ಆಫ್ ವೋಲ್ಟ್ ಮೀಟರು, ಎನ್ ಟೈಪನ್ನು ನೆಗೆಟಿವ್ ಟರ್ಮಿನಲ್, ಇಲ್ಲಿ ಪ್ಯಾರಲ್ ಅಂದರೆ ವೋಲ್ಟ್ ಮೀಟ್ರಿಗೆ ಪ್ಯಾರಲ್ ಆಗಿ ಡಯೋಡನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇದು ವೋಲ್ಟ್ ಮೀಟರ್ ಅದ, ಅದಕ್ಕೆ ಪ್ಯಾರಲ್ ಆಗಿ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಪಿ ಟೈಪ್ ಮಟೀರಿಯಲ್ ಅದ, ಇಲ್ಲಿ ಎನ್ ಅದ, ರೈಟ್? ಓಕೆ, ಇಲ್ಲಿ ಪಿ ಟೈಪನ್ನು ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ಇದು ಪಿ ಅದ. ಎಸ್, ಈ ಪಿ ಅನ್ನು ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀರಿ, ಪಿ ಅನ್ನು ಹೋಗಿ ಪಾಸಿಟಿವ್ ಟರ್ಮಿನಲ್ ಆಫ್ ವೋಲ್ಟ್ ಮೀಟರ್, ಆ್ಯಂಡ್ ಎನ್ ಅನ್ನು ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ಅದು ಹೋಗಿ ನೆಗೆಟಿವ್ ಟರ್ಮಿನಲ್ ಆಫ್ ದ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತಾ ಇದ್ದೀರಿ. ಆ್ಯಂಡ್ ದಿಸ್ ಕಂಪ್ಲೀಟ್ಸ್ ಯುವರ್ ಸರ್ಕ್ಯೂಟ್ ಡಯಾಗ್ರಾಮ್. ಸರ್ಕ್ಯೂಟ್ ಡಯಾಗ್ರಾಮ್ ಇದು ಕಂಪ್ಲೀಟ್ ಆಯಿತು. ಆ್ಯಂಡ್ ಸರ್ಕ್ಯೂಟ್ ಡಯಾಗ್ರಾಮ್ ಕಂಪ್ಲೀಟ್ ಆದ ನಂತರ ನೀವು ಅದನ್ನು ಏನು ಮಾಡಬೇಕು, ಆ ಸರ್ಕ್ಯೂಟ್ ಕನೆಕ್ಷನ್ ಆಗಿದೆ ಅಂತ ತೋರಿಸ್ಬೇಕು. ಓಕೆ, ಆ್ಯಂಡ್ ಅವರು ಕನೆಕ್ಷನ್ ಸರಿ ಇದ್ದರೆ ರೀಡಿಂಗ್ ತಗೋರಿ ಅಂತಾರೆ. ಏನು ಮಾಡ್ಬೇಕು ನೆಕ್ಸ್ಟ್, ಈಗ ಸಿ, ಫಸ್ಟ್ ನಾವು ಇಲ್ಲೇ ಬ್ಯಾಟ್ರಿ ಆನ್ ಮಾಡೋಣ, ಪ್ಲಗ್ ಕೀ ಇನ್ಸರ್ಟ್ ಮಾಡಿರಿ, ಆ್ಯಂಡ್ ರಿಯೋಸ್ಟ್ಯಾಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ರೈಟ್? ರಿಯೋಸ್ಟ್ಯಾಟ್ ಅಡ್ಜಸ್ಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ರೀ, ರಿಯೋಸ್ಟ್ಯಾಟ್ ಅಡ್ಜಸ್ಟ್ ಆದ ನಂತರ ಫಸ್ಟ್ ರೀಡಿಂಗ್ ನೋಡಿರಿ ನಿಮ್ದೀಗ ಏನದ, ವೋಲ್ಟ್ ಮೀಟರ್ 0 ಅದ, ಆವಾಗ ಅಮೀಟ್ರು 0 ಇರುತ್ತೆ. ಏನು ಮಾಡ್ಬೇಕ್ರಿ ಈಗ,
ಹಿಯರ್ ಅಮೀಟ್ರು 0 ಅದ, ಮಿಲಿ ಅಮೀಟ್ರ್ ವೋಲ್ಟ್ ಮೀಟ್ರು 0 ಅದ. ಓಕೆ, ಇಲ್ಲಿ ರೀಡಿಂಗನ್ನು ಬರೀತೀನಿ ನಾನು. ಏನು ಫಸ್ಟ್ ರೀಡಿಂಗ್, ಸಿ ವೋಲ್ಟ್ ಮೀಟರ್ ರೀಡಿಂಗ್ ಏನದ 0 ಅದ. ವೋಲ್ಟ್ ಮೀಟರ್ ರೀಡಿಂಗ್ ಎಷ್ಟದ? ಇದು ನಮ್ಮದು ವೋಲ್ಟ್ ಮೀಟರ್ ರೀಡಿಂಗ್ 0 ಅದ. ಕರೆಂಟು ಕೂಡ ಅಲ್ಲಿ 0 ಅದ. ನೆಕ್ಸ್ಟ್ ಏನು ಮಾಡಬೇಕು, ರಿಯೋಸ್ಟ್ಯಾಟನ್ನ ಅಡ್ಜಸ್ಟ್ ಮಾಡಿ ವೋಲ್ಟ್ ಮೀಟರ್ ರೀಡಿಂಗ್ ಎಷ್ಟಾಯ್ತು ನೋಡ್ರಿ, ಈಗ ಹೇಳ್ಬೋದಾ ನೀವು? ಎಸ್, ನಾವು ದಿಸ್ ವೋಲ್ಟ್ ಮೀಟರ್ ರೀಡಿಂಗ್ ಈಸ್ 0.1 ವೋಲ್ಟ್ ಅದ. ಓಕೆ, ಇದು 0.1 ಅಂತ ಹೇಗೆ ಹೇಳ್ತಾ ಇದ್ರಿ, ಇಲ್ಲಿ ಗಮನಿಸ್ಬೇಕು ನೀವು. ಇದು 0 ಅದ, ಇಲ್ಲಿ 1 ಅದ. ಎಷ್ಟು ಡಿವಿಷನ್ಸ್ ಅದ ಇವು? 10 ಡಿವಿಷನ್ಸ್ ಅದಾವು. 1 ಡಿವೈಡೆಡ್ ಬೈ 10, ಈಚ್ ಡಿವಿಷನ್ ಎಷ್ಟಾಯಿತು? 0.1. ಓಕೆ, ಈಗ ಇದು ಎಷ್ಟದ ವೋಲ್ಟ್ ಮೀಟರ್ ರೀಡಿಂಗು? 0.1. ಓಕೆ, ಏನು ಬರೀತೀರಿ? ವೋಲ್ಟ್ ಮೀಟರ್ ರೀಡಿಂಗ್ ಏನು ಬರೀತಾ ಇದ್ದೀರಿ? ಇಟ್ ಈಸ್ 0.1 ವೋಲ್ಟ್. ಆವಾಗ ಕರೆಂಟ್ ಎಷ್ಟದ ಅಬ್ಸರ್ವ್ ಮಾಡೋಣ. ಅದೇ ಸಮಯದಲ್ಲಿ ಕರೆಂಟ್ ಮಿಲಿ ಅಮೀಟರ್ ಏನದಲ್ಲ, ಇದು ಸ್ಟಿಲ್ ಇಟ್ ಇಸ್ ಶೋಯಿಂಗ್ 0. ಅದು 0 ಮಿಲಿ ಆಂಪಿಯರ್ ತೋರಿಸ್ತಾ ಇದೆ. ಹಾಗಾಗಿ ನಾವು ಏನು ಬರೆಯೋಣ ಇಲ್ಲಿ, ಅದನ್ನು 0 ಅಂತಲೇ ಬರೆಯೋಣ. ನೆಕ್ಸ್ಟ್ ಮತ್ತೆ ನಾವು ರಿಯೋಸ್ಟ್ಯಾಟನ್ನ ಅಡ್ಜಸ್ಟ್ ಮಾಡಿ ನೆಕ್ಸ್ಟು ಏನು ಮಾಡ್ತಾ ಇದೀವಿ, ವೋಲ್ಟ್ ಮೀಟರ್ ರೀಡಿಂಗನ್ನು ಅಡ್ಜಸ್ಟ್ ಮಾಡಿ ಏನು ಮಾಡಿದ್ವಿ, 0.2 ಅಂದರೆ ಸೆಕೆಂಡ್ ಡಿವಿಷನ್ಗೆ ಬಂತು, ಅಂದರೆ 0.2 ವೋಲ್ಟ್ ಆಯಿತು. ಓಕೆ, 0.2 ವೋಲ್ಟ್ ಆಯಿತು. ಅದೇ ಸಮಯದಲ್ಲಿ ಕರೆಂಟ್ ಎಷ್ಟದ ನೋಡ್ರಿ, ಆವಾಗ ಕರೆಂಟ್ ಸ್ಟಿಲ್ ಇಟ್ ಇಸ್ 0. ಹಾಗಾಗಿ ಏನು ಬರೀತಾರೆ, ವೋಲ್ಟೇಜ್ ಎಷ್ಟಿತ್ತು? 0.2 ಇತ್ತು, ಕರೆಂಟ್ ಸ್ಟಿಲ್ 0 ಇತ್ತು. ಓಕೆ, ನೆಕ್ಸ್ಟ್ ಮತ್ತೆ ನೀವು ರಿಯೋಸ್ಟ್ಯಾಟನ್ನ ಅಡ್ಜಸ್ಟ್ ಮಾಡಿದಾಗ ಈಗ ಕರೆಂಟ್ ವೋಲ್ಟೇಜ್ ಎಷ್ಟದ? ಇಲ್ಲೇ ಥರ್ಡ್ ಡಿವಿಷನ್ ಬಂತು, ಅಂದರೆ ದಟ್ ಈಸ್ 0.3 ವೋಲ್ಟ್. ಆ್ಯಂಡ್ ಕರೆಂಟ್ ಅಬ್ಸರ್ವ್ ಮಾಡಿರಿ, ಕರೆಂಟ್ ಈಸ್ ಸ್ಟಿಲ್ ಇಟ್ ಈಸ್ 0 ಮಿಲಿ ಆಂಪಿಯರ್ ಅದ. ಓಕೆ, ಏನು ಬರೀತೀನಿ ನೆಕ್ಸ್ಟ್ ರೀಡಿಂಗು, ವೋಲ್ಟೇಜ್ 0.3 ವೋಲ್ಟ್, ಕರೆಂಟ್ ಸ್ಟಿಲ್ ಇಟ್ ಈಸ್ 0. ನೆಕ್ಸ್ಟ್ ಮತ್ತೆ ರಿಯೋಸ್ಟ್ಯಾಟ್ ಅಡ್ಜಸ್ಟ್ ಮಾಡಿದ ನಂತರ ವೋಲ್ಟೇಜನ್ನು ನಾವು ಇಲ್ಲಿ ಫೋರ್ತ್ ಡಿವಿಷನ್ ತೊಗೊಂಬಂದ್ರಿ, ನೀಡಲ್ ಎಷ್ಟಾಯಿತು? ಇದು 0.4 ವೋಲ್ಟ್ ಆಯಿತು. ಆ್ಯಂಡ್ ಕರೆಂಟ್ ನೋಡೋಣ ಈಗ, ಕರೆಂಟ್ ಈಸ್ ಸ್ಟಿಲ್ 0 ಮಿಲಿ ಆಂಪಿಯರ್. ರೈಟ್ ಡೌನ್, ಅದನ್ನು ಬರೀಬೇಕಾಗತ್ತೆ. ವೋಲ್ಟೇಜ್ ಎಷ್ಟಿತ್ತು? 0.4, ಕರೆಂಟ್ ಸ್ಟಿಲ್ 0 ಅದ. ಓಕೆ, ಮತ್ತೆ ನಾವು ರಿಯೋಸ್ಟ್ಯಾಟನ್ನು ಅಡ್ಜಸ್ಟ್ ಮಾಡಿ ವೋಲ್ಟೇಜನ್ನು ಇನ್ಕ್ರೀಸ್ ಮಾಡೋಣ. ಎಷ್ಟಾಯ್ತು ಈಗ? 0. ಇಟ್ ಈಸ್ 0. ಎಷ್ಟಾಯಿತು? ಫಿಫ್ತ್ ಡಿವಿಷನ್ ಅದ, ಅಂದರೆ 0.5 ವೋಲ್ಟ್. ಕರೆಂಟ್ ನೋಡ್ರಿ, ಸ್ಟಿಲ್ ಇಟ್ ಈಸ್ 0 ಮಿಲಿ ಆಂಪಿಯರ್ ಅದ. ನೋಟ್ ಮಾಡಿರಿ, ಇರಲಿ. ನಾವು ಇಟ್ ಈಸ್ 0.5 ವೋಲ್ಟ್ ಆ್ಯಂಡ್ ಕರೆಂಟ್ ಈಸ್ ಸ್ಟಿಲ್ 0. ನೆಕ್ಸ್ಟ್ ಮತ್ತೆ ರಿಯೋಸ್ಟ್ಯಾಟ್ ಅಡ್ಜಸ್ಟ್ ಮಾಡಿದ ನಂತರ ಯು ಕ್ಯಾನ್ ಸಿ ಹಿಯರ್ ಏನು ನೋಡ್ಬೋದು, ಇಲ್ಲಿ ಸಿಕ್ಸ್ತ್ ಡಿವಿಷನ್ ಬಂತು. ದ ರೀಡಿಂಗ್ ಈಸ್ 0.6 ವೋಲ್ಟ್. ಆ್ಯಂಡ್ ಈಗ ಕರೆಂಟ್ ಅಬ್ಸರ್ವ್ ಮಾಡಿರಿ, ಸ್ಟಿಲ್ ಇಟ್ ಈಸ್ 0 ಮಿಲಿ ಆಂಪಿಯರ್. ಅದನ್ನೇ ಬರೀರಿ, ಏನು ಮಾಡಬೇಕು? ಎಸ್, 0.6 ವೋಲ್ಟ್, ಕರೆಂಟ್ ಈಸ್ ಸ್ಟಿಲ್ 0 ಅದ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ರೀ, ನೆಕ್ಸ್ಟ್ ಮತ್ತೆ ರಿಯೋಸ್ಟ್ಯಾಟ್ ಅಡ್ಜಸ್ಟ್ ಮಾಡಿದಾಗ ಇಲ್ಲಿ ಗಮನಿಸಬೇಕು ಎಷ್ಟದ ವೋಲ್ಟೇಜ್ ಇಲ್ಲೇ. ನಾವು ದಿಸ್ ವೋಲ್ಟೇಜ್ ಇಸ್ 0. ಎಷ್ಟಿದು? 0.7 ವೋಲ್ಟ್ ಬಂತು. ಓಕೆ, ಕರೆಂಟ್ ಎಷ್ಟದ ನೋಡ್ರಿ ಈಗ. ಕರೆಂಟ್ ಈಗ ಚೇಂಜ್ ಆಗಿದೆ. ಈಗ ಕರೆಂಟ್ ಚೇಂಜ್ ಆಯ್ತು. ಎಷ್ಟಾಯ್ತು ನೋಡ್ರಿ, ಫಸ್ಟ್ ಡಿವಿಷನ್. ಈ ಮಿಲಿ ಅಮೀಟರ್ನ ಫಸ್ಟ್ ಡಿವಿಷನ್ ನೀಡಲ್ ಅದ, ಅಂದ್ರೆ ಅರ್ಥ ಏನಿದ್ರದ್ದು ಇಲ್ಲಿ ನೋಡ್ರಿ, ಕಂಪ್ಲೀಟ್ ಎಷ್ಟು ಡಿವಿಷನ್ಸ್ ಅದಾವ ಇಲ್ಲೇ? ಯು ಕ್ಯಾನ್ ಸಿ 10 ಡಿವಿಷನ್ಸ್ ಅದಾವು. ಇಲ್ಲಿ 100 ಅದ. 100 ಡಿವೈಡೆಡ್ ಬೈ 10, 1 ಡಿವಿಷನ್ ಅರ್ಥ 10 ಮಿಲಿ ಆಂಪಿಯರ್. ಇದು ತೋರಿಸ್ತಾ ಇರೋ ರೀಡಿಂಗ್ ಎಷ್ಟು? 10 ಮಿಲಿ ಆಂಪಿಯರ್. ಓಕೆ, ಹಾಗಾಗಿ ಇಲ್ಲಿ ನೆಕ್ಸ್ಟ್ ವೋಲ್ಟೇಜ್ 0.7 ಇದ್ದಾಗ ಇಲ್ಲಿ 10 ಮಿಲಿ ಆಂಪಿಯರ್ ಅದ. ಓಕೆ, ಇದು ಕರೆಂಟ್ ದಟ್ ಇಸ್ ಇನ್ ಮಿಲಿ ಆಂಪಿಯರ್. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಮತ್ತೆ ನಾವು ರಿಯೋಸ್ಟ್ಯಾಟನ್ನು ಮೂವ್ ಮಾಡಿದಾಗ ಎಲ್ಲಿಗೆ ಬಂತು ಈಗ ನಮ್ಮ ರೀಡಿಂಗು? 8th ಡಿವಿಷನ್ ವೋಲ್ಟ್ ಮೀಟ್ರಲ್ಲಿ, ಅಂದರೆ 0.8 ವೋಲ್ಟ್ ಆಯಿತು. ಆ್ಯಂಡ್ ಕರೆಸ್ಪಾಂಡಿಂಗ್ ಕರೆಂಟ್ ನೋಡ್ರಿ ಸಡನ್ನಾಗಿ ಇನ್ಕ್ರೀಸ್ ಆಯಿತು. ಆಗಲ್ 10 ಇದ್ದದ್ದು ಈಗ 12th ಡಿವಿಷನ್ ಅಂದರೆ 120 ಮಿಲಿ ಆಂಪಿಯರ್ ಕರೆಂಟ್ ಬಂತು. ಹಾಗಾಗಿ ಏನು ಬರೀತೀರಿ, ವೋಲ್ಟೇಜ್ ಎಷ್ಟು ಬಂತು ಇಲ್ಲಿ? ವೋಲ್ಟೇಜ್ ಆಯಿತು 0.8 ವೋಲ್ಟ್ ಆ್ಯಂಡ್ ಕರೆಂಟ್ ಎಷ್ಟದ? 120 ವೋಲ್ಟ್. ಓಕೆ, ನೀವು ಫರ್ದರ್ ಮತ್ತೆ ಇದನ್ನು 0.9 ನಾನು ಅಡ್ಜಸ್ಟ್ ಮಾಡ್ಲಿಕ್ಕೆ ಹೋದರೆ, 0.9 ಅಡ್ಜಸ್ಟ್ ಮಾಡ್ಲಿಕ್ಕೆ ಹೋದರೆ ಏನಾದ್ರು ಗೊತ್ತಾ? ಇಲ್ಲೇ ಕಂಪ್ಲೀಟ್ ಡಿವಿಷನ್ ಆಗಿಬಿಡ್ತು. ಜಸ್ಟ್ 0.9 or 1 ವೋಲ್ಟ್ ಮಾಡ್ಲಿಕ್ಕೆ ಹೋದರೆ. ಓಕೆ, ಮತ್ತೆ ರೀಡಿಂಗ್ ತೆಗಿಲಿಕ್ಕೆ ಬರೋಂಗಿಲ್ಲ. ಓಕೆ, ಹಾಗಾಗಿ ಈ ರೀಡಿಂಗ್ ಕಂಪ್ಲೀಟ್ ನೋಟ್ ಆದ ನಂತರ ನಮ್ಮ ಕೆಲಸ ಏನು ಗೊತ್ತಾ? ಈಗ ಗ್ರಾಫನ್ನು ಡ್ರಾ ಮಾಡೋದು. ಓಕೆ, ಗ್ರಾಫ್ ಡ್ರಾ ಮಾಡಲಿಕ್ಕೆ ನಿಮ್ಗೆ ಗೊತ್ತು, ನೇಚರ್ ಆಫ್ ದ ಗ್ರಾಫಲ್ಲಿ ಏನು ಹೇಳಿರಿ,
ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಏನು ವೋಲ್ಟೇಜ್ ತಗೋಬೇಕು, ಅಲಾಂಗ್ ದ ವೈ ಎಕ್ಸಿಸ್ ಕರೆಂಟ್ ತಗೋಬೇಕು. ಆ್ಯಂಡ್ ಇಲ್ಲಿ ರೇಂಜ್ ನೋಡ್ಕೊರಿ, ವೋಲ್ಟೇಜ್ ಏನದ 0ದಿಂದ 0.8 ವೋಲ್ಟ್ವರೆಗೂ ಅಷ್ಟೇ ಅದ. ಆ್ಯಂಡ್ ಕರೆಂಟ್ 0ದಿಂದ 120 ಮಿಲಿ ಆಂಪಿಯರ್ವರೆಗೂ ಅದ. ಹಾಗಾಗಿ ಈ ಗ್ರಾಫ್ ನಾನು ಅಲಾಂಗ್ ಎಕ್ಸ್ ಎಕ್ಸಿಸ್ ಏನು ತಗೊಳ್ತಾ ಇದ್ದೀನಿ, ಸಿಂಪಲ್ ಆಗಿ ಅಲಾಂಗ್ ಎಕ್ಸ್ ಎಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.1 ವೋಲ್ಟ್. ಭಾಳ ಈಸಿ ಆಗಿಬಿಡುತ್ತೆ. ಓಕೆ, ಸಿ 0.1 ವೋಲ್ಟ್, 0.2, 0.3 ಅಪ್ ಟು 0.9ವರೆಗೂ ನಮ್ಮ ಮ್ಯಾಕ್ಸಿಮಮ್ ರೀಡಿಂಗ್ 0.8ವರೆಗೂ ಅದ. ಓಕೆ, ಇಲ್ಲೇ 9 ಸೆಂಟಿಮೀಟರ್ ಆಯ್ತು. ನೆಕ್ಸ್ಟು ಅಲಾಂಗ್ ವೈ ಎಕ್ಸಿಸ್. ಓಕೆ, ದಿಸ್ ಈಸ್ ವೈ ಎಕ್ಸಿಸ್. ಈ ಅಲಾಂಗ್ ವೈ ಎಕ್ಸಿಸ್ ಏನು ಮಾಡ್ತಾ ಇದ್ದೀವಿ, 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಮಿಲಿ ಆಂಪಿಯರ್ ತಗೊಳ್ತಾ ಇದ್ದೀವಿ. ನಿಮ್ಗೆ ಕರೆಂಟ್ ಎಲ್ಲಿಂದ ಎಲ್ಲಿವರೆಗೂ ಬಂದದ, ಕರೆಂಟು 0ದಿಂದ 120 ಮಿಲಿ ಆಂಪಿಯರ್ವರೆಗೂ ಬಂದದ. ಹಾಗಾಗಿ ಓಕೆ, 1 ಸೆಂಟಿಮೀಟ್ರಿಗೆ ನಾವು ಏನು ತಗೊಳ್ತಾ ಇದ್ದೀವಿ, ಈ 1 ಸೆಂಟಿಮೀಟ್ರಿಗೆ 10 ಮಿಲಿ ಆಂಪಿಯರ್, ದಟ್ ಇಸ್ ಕರೆಂಟ್ ಈಸ್ ಇನ್ ಮಿಲಿ ಆಂಪಿಯರ್. ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ, ಈಗ ವೆರಿ ಸಿಂಪಲ್ ಪಾಯಿಂಟನ್ನು ಪ್ಲಾಟ್ ಮಾಡ್ಕೋಬೇಕು. ಕರೆಂಟು ಮತ್ತು ವೋಲ್ಟೇಜು ಏನದ 0 ಅದ. ಓಕೆ, ಫಸ್ಟ್ ಪಾಯಿಂಟ್ ಇಲ್ಲಿ ಬರುತ್ತೆ ನಮ್ಮದು. ಕರೆಂಟು 0, ವೋಲ್ಟೇಜು 0. ನೆಕ್ಸ್ಟ್ ಪಾಯಿಂಟ್ ಏನದ ರೀ, 0.1 ವೋಲ್ಟ್ ಇದ್ದಾಗ ಕರೆಂಟ್ 0 ಅದ. ಹಾಗಾಗಿ ನಾವು ದಿಸ್ ಈಸ್ ಅವರ್ ಸೆಕೆಂಡ್ ಪಾಯಿಂಟ್. ಎಷ್ಟದ ವೋಲ್ಟೇಜ್ ಎಷ್ಟದ, 0.1 ಅದ. ಆ್ಯಂಡ್ ಕರೆಂಟು 0 ಎಷ್ಟದ, ವೋಲ್ಟೇಜ್ 0.1 ಅದ, ಕರೆಂಟ್ 0 ಅದ. ಓಕೆ, ವೋಲ್ಟೇಜ್ 0.1. ನೆಕ್ಸ್ಟ್ ರೀಡಿಂಗ್ ನೋಡ್ರಿ, 0.2 ವೋಲ್ಟೇಜ್ 0, 0.3 ವೋಲ್ಟೇಜ್ 0, 0.4 0, ಕರೆಂಟ್ 0.5 ವೋಲ್ಟೇಜಿಗೂ 0, ಕರೆಂಟು 0.6 ವೋಲ್ಟೇಜಿಗೂ ಅಪ್ ಟು 0.6ವರೆಗೂ ಕರೆಂಟ್ ಏನದ 0 ಅದ. ಹಾಗಾಗಿ ನಾನು ಏನು ಪ್ಲಾಟ್ ಮಾಡ್ತೀನಿ ಇಲ್ಲೇ ಪಾಯಿಂಟ್ಸನ್ನು. ಸಿ 0.2 ವೋಲ್ಟೇಜ್ ಇದ್ದಾಗೂ ಕರೆಂಟ್ 0 ಆಯಿತು, 0.3 ವೋಲ್ಟ್ ಇದ್ದಾಗೂ ಕರೆಂಟ್ 0 ಆಯಿತು, 0.4 ಇದ್ದಾಗೂ ಕರೆಂಟ್ 0 ಆಯಿತು, 0.5 ವೋಲ್ಟೇಜ್ ಇದ್ದಾಗೂ ಕರೆಂಟ್ 0 ಅದ, 0.6 ವೋಲ್ಟೇಜ್ ಇದ್ದಾಗೂ ಕರೆಂಟ್ 0 ಅದ. ನೆಕ್ಸ್ಟ್ ಏನಾಗೈತಿ, ಯಾವಾಗ ವೋಲ್ಟೇಜು 0.7 ಆಯ್ತಲ್ಲ, ಆವಾಗ 10 ಮಿಲಿ ಆಂಪಿಯರ್ ಕರೆಂಟ್ ಬಂತು ಸರ್ಕ್ಯೂಟಲ್ಲಿ. ಹಾಗಾಗಿ ಈಗ 0.7 ಇದ್ದಾಗ 10 ಮಿಲಿ ಆಂಪಿಯರ್. ಹಾಗಾಗಿ ನಮ್ಮ ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ, ದಿಸ್ ಈಸ್ ಅವರ್ ನೆಕ್ಸ್ಟ್ ಪಾಯಿಂಟ್ ಆಗುತ್ತೆ. ಹಿಯರ್ ಇಟ್ ಈಸ್ ನೆಕ್ಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಏನದ ನೋಡ್ರಿ, ಮತ್ತೆ ಲಾಸ್ಟ್ ರೀಡಿಂಗು ಯಾವಾಗ ವೋಲ್ಟೇಜ್ 0.8 ಅದ, ಅವಾಗ 120 ಮಿಲಿ ಆಂಪಿಯರ್ ಕರೆಂಟ್ ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನಾವು ಇದು 0.8 ಏನದ ವೋಲ್ಟೇಜ್ ಇದ್ದಾಗ, ಓಕೆ 120, ಇಲ್ಲಿ 120 ಅದ. ಹಿಯರ್ ದಿಸ್ ಈಸ್ ಇದು 0.8 ಆ್ಯಂಡ್ ಹಿಯರ್ ಇಟ್ ಈಸ್ 120. ಅವರ್ ನೆಕ್ಸ್ಟ್ ಪಾಯಿಂಟ್ ಎಷ್ಟರಲ್ಲಿ ಎಲ್ಲಿ ಬರ್ತಾ ಇದೆ, ಹಿಯರ್ ಇಟ್ ಈಸ್ ಇದು 0.8, ಇದು 120. ದಿಸ್ ಈಸ್ ಅವರ್ ನೆಕ್ಸ್ಟ್ ಪಾಯಿಂಟ್. ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ನಾವು ಎಲ್ಲಿ ಡ್ರಾ ಮಾಡ್ತಾ ಇದ್ದೀವಿ, ಎಸ್ ದಿಸ್ ಒನ್ ಈಸ್ ಅವರ್ ನೆಕ್ಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ, ಈಗ ವೆರಿ ಸಿಂಪಲ್ ಕೆಲಸ ಅದ. ಏನು ಮಾಡಬೇಕು, ಈಗ ನಾವು ಇದನ್ನು ಗ್ರಾಫನ್ನು ಡ್ರಾ ಮಾಡಬೇಕು. ಹಿಯರ್ ಇಟ್ ಈಸ್, ಈ ಪಾಯಿಂಟ್ಸನ್ನ ಈ ರೀತಿ, ಎಸ್ ಓಕೆ, ಏನಾಯ್ತು, ಇದು ಗ್ರಾಫ್ ಆಯಿತು. ಈಗ ಕಟಿನ್ ವೋಲ್ಟೇಜ್ ಬರಿಬೇಕು ನಾನು. ಏನ್ರಿ ಕಟಿನ್ ವೋಲ್ಟೇಜು, ಯಾವ ಒಂದು ವೋಲ್ಟೇಜಿಗೆ ಕರೆಂಟ್ ಮ್ಯಾಕ್ಸಿಮಮ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ವೆರಿ ಸಿಂಪಲ್, ಯಾವ ಒಂದು ವೋಲ್ಟೇಜಿಗೆ ಸ್ಟಾರ್ಟ್ ಆಯಿತಪ್ಪ ಅಂದರೆ 0.7 ವೋಲ್ಟೇಜಿಗೆ ನಿಮ್ಮ ಕರೆಂಟು ಮ್ಯಾಕ್ಸಿಮಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನು 0.7 ವೋಲ್ಟನ್ನು ನಾನು ಏನು ಬರೆಯೋನು, ಕಟಿನ್ ವೋಲ್ಟೇಜ್ ಅಂತ ಬರೀತೀವಿ. ಓಕೆ, ದಟ್ ಈಸ್ ಕಟಿನ್ ವೋಲ್ಟೇಜ್, ಅಥವಾ ಇದನ್ನು ನೀ ವೋಲ್ಟೇಜ್ ಅಂತೂ ನಾವು ಕರಿತೀವಿ. ಇಷ್ಟು ಬರೋದು ಆ ರಿಸಲ್ಟ್ ಏನದಲ್ಲ. ಓಕೆ, ರಿಸಲ್ಟ್ ಏನು ಬರೀಬೇಕ್ರಿ, ರಿಸಲ್ಟ್ ಅವ್ರು ಹೇಳಿದ್ದದ. ಓಕೆ, ಏನು ಹೇಳಿದ್ದದ, ರೀಡ್ ದ್ಯಾಟ್, ಕೊಟ್ಟಂಥ ಕ್ವಶನ್ ರೀಡ್ ಮಾಡ್ರಿ. ಏನಂತ ಹೇಳ್ತದೆ ಕೊಟ್ಟಂಥ ಕ್ವಶನು, ಡ್ರಾ ದ ಐ ವಿ ಕ್ಯಾರೆಕ್ಟರಿಸ್ಟಿಕ್. ಓಕೆ, ಡ್ರಾ ದ ಕರೆಂಟ್ ವರ್ಸಸ್ ವೋಲ್ಟೇಜ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಆಫ್ ಅ ಪಿ ಎನ್ ಜಂಕ್ಷನ್ ಡಯೋಡ್ ಇನ್ ಫಾರ್ವರ್ಡ್ ಬಯಾಸ್ ಆ್ಯಂಡ್ ಫೈಂಡ್ ಕಟಿನ್ ವೋಲ್ಟೇಜ್. ಅದ್ರ ಜೊತೆಲಿ ಆ ಕಟಿನ್ ವೋಲ್ಟೇಜ್ ಅನ್ನು ಕೂಡ ನೀವು ಏನು ಮಾಡ್ರಿ, ಕಂಡು ಹಿಡೀರಿ ಅಥವಾ ಬರೀರಿ ಅಂತ ಹೇಳಿದ್ದದ. ಹಾಗಾಗಿ ಕಟಿನ್ ವೋಲ್ಟೇಜ್ ಆಫ್ ದ ಗಿವನ್ ಡಯೋಡ್, ರಿಸಲ್ಟ್ ಏನು ಬರೀತೀರಿ, ಹಿಯರ್ ರಿಸಲ್ಟ್ ಏನು ಬರ್ತದೆ, ಕಟಿನ್ ವೋಲ್ಟೇಜ್ ಆಫ್ ದ ಗಿವನ್ ಡಯೋಡ್ ಎಷ್ಟದ, ದಟ್ ಈಸ್ 0.7 ವೋಲ್ಟ್. ಓಕೆ, ಯು ಕ್ಯಾನ್ ರೈಟ್
here it is, that is 0.7 volt. that is your result. ಇಷ್ಟು ಬರೆದ್ರೆ ಸಾಕು.